4 ತಿಂಗಳಲ್ಲಿ ಕೊಟ್ಟಿದ್ದಾರೆ. 4 ತಿಂಗಳಲ್ಲಿ 432 ಕೊಲೆಗಳಾಗಿದ್ದಾವೆ ಅಂಥೇಳಿ. ಅದು ಬಿಟ್ಟರೆ ಸರ್ಕಾರಿ ಲೂಟಿ. ಈಗೇನು ನಡೀತಾ ಇದೆ ಇದೆಲ್ಲ ಸರ್ಕಾರಿ ಲೂಟಿ, ಸರ್ಕಾರಿ ಕೃಪಾಪೋಷಿತ ಲೂಟಿ. ಇದು ಈ ಸರ್ಕಾರದ 1 ವರ್ಷದ ಸಾಧನೆ. ಆತ್ಮಹತ್ಯೆಯಲ್ಲಿ ದಾಖಲೆ, ಹತ್ಯೆಯಲ್ಲಿ ದಾಖಲೆ, ಲೂಟಿಯಲ್ಲಿ ದಾಖಲೆ, ಹಗಲು ದರೋಡೆ ಇದು ನಡೀತಿರ್ತಕ್ಕಂಥದ್ದು. ಬಾಯಿ ಮಾತನ್ನು ಕೇಳಿ ಒಂದು 4 ಕೋಟಿ ರೂಪಾಯಿ ಕೆಲಸ ಮಾಡಿದರು ಅಂತ. ಆ ಕೆಲಸ ಮಾಡಿದರು, ಅದು ಬಿಲ್ ಕೊಡಿ ಅಂತ. ವಿತೌಟ್ ಟೆಂಡ್ರು, ವಿತೌಟ್ ಅಗ್ರಿಮೆಂಟು ಕೆಲಸ ಮಾಡೋದೇ ತಪ್ಪು. ಬಿಲ್ ಕೊಡಿ ಅಂತ ಕೇಳಿದರು. ಇದು ನಿಯಮದ ಪ್ರಕಾರ ನೀವು ಕೆಲಸ ಮಾಡದೇ ಇರೋದ್ರಿಂದ ಬಿಲ್ ಕೊಡೋಕ್ಕಾಗಲ್ಲ ಅಂತ ನಿರಾಕರಿಸಿದರು. ಕೊನೆಗೆ ಅವರು ಡೆತ್ ನೋಟ್ನಲ್ಲಿ ಒಂದು ಉಲ್ಲೇಖ ಮಾಡಿದರು. ಅವತ್ತಿನ ಗ್ರಾಮೀಣಾಭಿವೃದ್ಧಿ ಸಚಿವರು ಈಶ್ವರಪ್ಪನವರ PA ನನಗೆ ಬಿಲ್ಲಿಗೆ ಡಿಮಾಂಡ್ ಮಾಡಿದರು ಅನ್ನುವಂಥ ಒಂದು ಆಪಾದನೆಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ಇವತ್ತಿನ KPCC ಅಧ್ಯಕ್ಷರು ಏನು ಹೇಳಿಕೆ ಕೊಟ್ಟಿದ್ರು ಅನ್ನೋದ್ರ ವಿವರ ಇಲ್ಲಿದೆ. ಸಂತೋಷ್ ಪಾಟೀಲ್ ಸಾವು, ಅವಾಗ ಅವರು ಉಲ್ಲೇಖ ಮಾಡಿದರು, ಈ ರಾಜ್ಯದಲ್ಲಿ ಕಾನೂನಿದ್ದರೆ, DG ಚೀಫ್ ಸೆಕ್ರೆಟರಿ ಬದುಕಿದ್ರೆ ಈ ತಕ್ಷಣ ಕೊಲೆ ಮೊಕದ್ದಮೆ ರಿಜಿಸ್ಟರ್ ಮಾಡಬೇಕು. ಇದು ಆತ್ಮಹತ್ಯೆ ಅಲ್ಲ, ಕೊಲೆ. ಇದು ಸನ್ಮಾನ್ಯ DK ಶಿವಕುಮಾರ್ ಅವ್ರ ಮಾತು. ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮಾತು. ಈಶ್ವರಪ್ಪನ ಇನ್ನೂ ಇಟ್ಕೊಂಡಿದ್ದೀರಲ್ರಿ ಬೊಮ್ಮಾಯಿ, ನೀವು ಈ ಕ್ಷಣದಲ್ಲಿ ಕಿತ್ತಾಕ್ರಿ. ಇದು ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಮಾತು. ಯಾರೋ PA ಕೇಳಿದ್ನಂತೆ ಅನ್ನೋದನ್ನು ವಿತೌಟ್ ವರ್ಕ್ ಆರ್ಡ್ರು ಕೆಲಸ ಮಾಡಿದ್ದೇ ತಪ್ಪು. ಅದಕ್ಕೆ ನೀವು ಈಶ್ವರಪ್ಪನವ್ರು ರಾಜೀನಾಮೆ ತಗೊಂಡ್ರಿ, ಅವ್ರ ಮೇಲೆ FIR ರಿಜಿಸ್ಟರ್ ಆಗಂಗೆ ನೋಡ್ಕೊಂಡ್ರಿ. ಈಗ ಡೆತ್ ನೋಟ್ನಲ್ಲಿ ಸೂಪರ್ಡೆಂಟು ಭಾಳ ಸ್ಪಷ್ಟವಾಗಿ 2 ಕಡೆ ಉಲ್ಲೇಖ ಮಾಡಿದ್ದಾನೆ. ಮೌಖಿಕವಾಗಿ ಸಚಿವರು, ನೇರವಾಗಿ ಅಧಿಕಾರಿಗಳು ಅನ್ನೋ ಉಲ್ಲೇಖ ಮಾಡಿದ್ದಾನೆ. ಯಾರ ಮೇಲೆ ಕೊಲೆ ಮೊಕದ್ದಮೆ ರಿಜಿಸ್ಟರ್ ಮಾಡಿದಿರಿ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳೇ. ನೀವು ಅವತ್ತು ಪಾಠ ಹೇಳಿದ್ರಿ, ಸಂವಿಧಾನದ ಪಾಠನ, ಅವತ್ತು ಕಾನೂನಿನ ಪಾಠ ಹೇಳಿದ್ರಿ. ಇವತ್ತು ಈ ರಾಜ್ಯದಲ್ಲಿ ಕಾನೂನು ಇದ್ದರೆ, ಸಂವಿಧಾನ ಇದ್ದರೆ, ಅವತ್ತು ಯಾವುದನ್ನು ನೀವು ಒತ್ತಾಯ ಮಾಡಿದ್ರೋ ಇವತ್ತು ನೀವು ಅನುಸರಿಸಿ. ಇವತ್ತು ಯಾಕಿನ್ನೂ ನೀವು ಸಚಿವರನ್ನು ವಜಾ ಮಾಡಿಲ್ಲ? ಯಾಕೆ FIRನಲ್ಲಿ ಕೊಲೆ ಮೊಕದ್ದಮೆ ಅಂತ ದಾಖಲು ಮಾಡಿಲ್ಲ? ಯಾಕೆ ಅಟ್ರಾಸಿಟಿ ಕೇಸ್ನ ಅಟ್ರಾಸಿಟಿನ ಅಪ್ಲೈ ಮಾಡಿಲ್ಲ? ಯಾಕೆ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಮೊಕದ್ದಮೆ ದಾಖಲು ಮಾಡಿಕೊಂಡಿಲ್ಲ? ಯಾಕೆ ಭ್ರಷ್ಟ ಅಧಿಕಾರಿಗಳನ್ನು, ಭ್ರಷ್ಟ ಸಚಿವರನ್ನ ಇನ್ನೂ ಇಟ್ಕೊಂಡಿದ್ದೀರಿ? ನೀವು ಇದನ್ನು ಮುಚ್ಚಾಕುವ ಪ್ರಯತ್ನ ಮಾಡ್ತಿರೋದನ್ನು ನೋಡಿದರೆ ನನಗನ್ಸುತ್ತೆ ಮಾರ್ಚ್ನಲ್ಲೇ ಇವೆಲ್ಲ ಡ್ರಾ ಆಗಿರೋದು ಎಲ್ಲ ನೋಡಿದ್ರೆ ಇದರಿಂದ ಚುನಾವಣೆಗೂ ಈ ಹಣದ ಬಳಕೆ ಆಗಿರ್ಬೋದೇನೋ ಕಾಂಗ್ರೆಸ್ ಪಾರ್ಟಿ ಪರವಾಗಿ ಅಂತಕ್ಕಂಥ ಅನುಮಾನ ನನಗೆ ವ್ಯಕ್ತ ಆಗ್ತಾ ಇದೆ. ಅದಕ್ಕೆ ನಾನು ಆಗ್ರಹ ಮಾಡ್ತೇನೆ. ನಂಬರ್ 1, ಈ ತಕ್ಷಣದಲ್ಲೇ ಸಂಬಂಧಪಟ್ಟ ಸಚಿವರನ್ನು ಸಂಪುಟದಿಂದ ವಜಾ ಮಾಡಿ. ನಂಬರ್ 2, ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಅವ್ರ ಮೇಲೆ ಭ್ರಷ್ಟಾಚಾರದ ಕೇಸು, ಕೊಲೆ ಕೇಸು ನೀವು ಅವತ್ತು ಡಿಮಾಂಡ್ ಮಾಡಿದ್ರಲ್ಲ, ಬೇಕಾದ್ರೆ ಟೆಲಿಕಾಸ್ಟ್ ಮಾಡೋದು ಇಲ್ಲಿದೆ ಎಲ್ಲದು, ಯಾರ್ಯಾರು ಏನೇನು ಮಾತಾಡಿದ್ದಾರೆ. ಅವತ್ತು ಸುರ್ಜೇವಾಲರು ಇದ್ದರು ಪ್ರೆಸ್ ಮೀಟ್ನಲ್ಲಿ, AICC ಜನರಲ್ ಸೆಕ್ರೆಟರಿ, ಅವತ್ತಿನ ವಿರೋಧ ಪಕ್ಷದ ನಾಯಕರು, ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ. ಅವತ್ತಿನ KPCC ಅಧ್ಯಕ್ಷರು, ಇವತ್ತಿನ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ವಿಧಾನ ಪರಿಷತ್ನಲ್ಲಿ ವಿಪಕ್ಷದ ನಾಯಕರಾಗಿದ್ದಂಥ BK ಹರಿಪ್ರಸಾದ್ ಅವರು ಮಾತಾಡಿದ್ದಾರೆ. ರಾಮಲಿಂಗಾರೆಡ್ಡಿಯವರು ಇವತ್ತು ಹಿರಿಯ ಸಚಿವರು, ಅವತ್ತು ಮಾಜಿ ಸಚಿವರಾಗಿದ್ದಂಥ ರಾಮಲಿಂಗಾರೆಡ್ಡಿಯವರು ಮಾತಾಡಿದ್ದಾರೆ. ಇವರೆಲ್ಲರೂ ಏನು ಡಿಮಾಂಡ್ ಮಾಡಿದಾರೋ ಅದನ್ನೇ ನಾನು ಅವರಿಗೆ ವಾಪಸ್ ಕೇಳಲಿಕ್ಕೆ ಬಯಸ್ತೇನೆ. ನೀವು ಅವತ್ತು ಡಿಮಾಂಡ್ ಮಾಡಿದ್ರಿ,
ಇವತ್ತು ಯಾಕೆ ಇನ್ನೂ ಆ್ಯಕ್ಷನ್ ಮಾಡಿಲ್ಲ? ಅಂದರೆ ಈ 187 ಕೋಟಿ ರೂಪಾಯಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗಾಗಿ ಬಳಕೆಯಾಗಬೇಕಾದ ಹಣದಲ್ಲಿ ನೀವು ಚುನಾವಣೆ ನಡೆಸಿದ್ದೀರಾ? ಅದಕ್ಕಾಗಿ ಏನು ಮುಚ್ಚಾಕೋ ಪ್ರಯತ್ನ ಮಾಡ್ತಾಯಿದ್ದೀರಾ? ಇಡೀ ಪ್ರಕರಣಗಳನ್ನು ಮುಚ್ಚಾಕೋ ಪ್ರಯತ್ನ ಮಾಡ್ತಿದ್ದೀರಾ? ಯಾರನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇನ್ನೂ ಮೌನವಾಗಿದ್ದೀರಿ ನೀವು? ಎಲ್ಲದಕ್ಕೂ ತಕ್ಷಣ ಪ್ರತಿಕ್ರಿಯಿಸ್ತಕ್ಕಂಥ KPCC ಯಾಕೆ ಮೌನವಾಗಿದೆ? ಈ ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕಾದಂಥ ಅವಶ್ಯಕತೆ ಇದೆ. ನನಗೆ ಅನಿಸುತ್ತೆ ಇದನ್ನು ನೋಡಿದಾಗ ಇವರು ಚೆಂಬಿನ ಜಾಹೀರಾತಿ ಕೊಟ್ಟಿದ್ದರು. ಪರಿಶಿಷ್ಟ ಪಂಗಡದ ಸಮುದಾಯಕ್ಕೆ ಚೆಂಬು ಕೊಟ್ಟು ಇವರು ಹಣವನ್ನು ಅಕ್ರಮ ವರ್ಗಾವಣೆ ಮಾಡಿ ಲೂಟಿ ಹೊಡೆಯೋ ಕೆಲಸ ಮಾಡಿದ್ದಾರೆ ಅಂತಕ್ಕಂಥ ಅನುಮಾನ ನನಗೆ ಕಾಡ್ತಾ ಇದೆ. ಅದಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದರೆ ನಾವು ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಸಮಾಲೋಚನೆ ನಡೆಸಿ ರಾಜ್ಯದ ಉದ್ದಗಲಕ್ಕೆ ಈ ಸರ್ಕಾರವನ್ನೇ ವಜಾಗೊಳಿಸಿ ಅಂತಕ್ಕಂಥ ಹೋರಾಟವನ್ನು ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೂ ಹಾಲಿನ ಸಬ್ಸಿಡಿ ಕೊಟ್ಟೇ ಇಲ್ಲ. ಈ ಸಹಾಯಧನ ಕೊಡಬೇಕಲ್ಲ, ಆ ಹಾಲು ಉತ್ಪಾದಕರಿಗೆ ಸಹಾಯಧನ 7 ತಿಂಗಳಿಂದ ಕೊಟ್ಟಿಲ್ಲ. ಅನ್ನಭಾಗ್ಯ ನಾನು ಕೊಟ್ಟೆ ಅಂತ ಮುಖ್ಯಮಂತ್ರಿಗಳು ಭಾಷಣ ಮಾಡೋದನ್ನು ನಾವು ಕೇಳಿದ್ದೇವೆ. ಕೇಂದ್ರದಿಂದ ಕೊಡ್ತಿರೋ 5 kg ಅಕ್ಕಿ ಹೊರತುಪಡಿಸಿ ಅಕ್ಕಿಗೆ ಕೊಡಬೇಕಾದ ಹಣನೂ ಕೂಡ ಇವರು ಕೊಟ್ಟಿಲ್ಲ. 3 ತಿಂಗಳಿಂದ ಅಕ್ಕಿ ಕೊಡಬೇಕಾದಂಥ ಹಣವನ್ನು ಕೂಡ ಇವರು ಕೊಟ್ಟಿಲ್ಲ. ಇದು ಇರೋ ಪರಿಸ್ಥಿತಿ. ಇವರು 1 ವರ್ಷದ ಸಾಧನೆ ನೋಡಿದ್ರೆ ಆತ್ಮಹತ್ಯೆಯಲ್ಲಿ ದಾಖಲೆ, ರೈತರ ಆತ್ಮಹತ್ಯೆನೇ 700ಕ್ಕೂ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹತ್ಯೆಯಲ್ಲಿ ದಾಖಲೆ, ಹತ್ಯೆ 4 ತಿಂಗಳಲ್ಲಿ ನ್ಯಾಷನಲ್ ಕ್ರೈಮ್ ಬ್ಯೂರೋನ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. 4 ತಿಂಗಳಲ್ಲಿ 432 ಕೊಲೆಗಳಾಗಿದ್ದಾವೆ ಅಂಥೇಳಿ. NRCB 4 ತಿಂಗಳಲ್ಲಿ 432 ಕೊಲೆಗಳಾಗಿದ್ದಾವೆ ಅಂಥೇಳಿ. ಮತ್ತು ಯಾವುದೇ ಭಯ ಇಲ್ಲದೆ ಕಾನೂನು ಕೈಗೆತ್ತಿಕೊಳ್ಳುವಂಥ ಪ್ರಕ್ರಿಯೆ ನಡೀತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದು ಬಿಟ್ಟರೆ ಸರ್ಕಾರಿ ಲೂಟಿ ಈಗೇನು ನಡೀತಾ ಇದೆ ಇದೆಲ್ಲ ಸರ್ಕಾರಿ ಲೂಟಿ, ಸರ್ಕಾರಿ ಕೃಪಾಪೋಷಿತ ಲೂಟಿ. ನಮ್ಮ ಮೇಲೆ 40% ಅಂತ ಆರೋಪ ಹೊರಿಸಿದ್ರು. ನೀವು ಗುತ್ತಿಗೆದಾರರನ್ನು ಕೇಳಿ, ಇವ್ರ ಹಣೆ ಬರ ಬಿಚ್ಚಿಡ್ತಾರೆ. ಗುತ್ತಿಗೆದಾರರನ್ನು ಸುಲಿತಾ ಇದ್ದಾರೆ. ಇದು ಈ ಸರ್ಕಾರದ 1 ವರ್ಷದ ಸಾಧನೆ. ಆತ್ಮಹತ್ಯೆಯಲ್ಲಿ ದಾಖಲೆ, ಹತ್ಯೆಯಲ್ಲಿ ದಾಖಲೆ, ಲೂಟಿಯಲ್ಲಿ ದಾಖಲೆ, ಹಗಲು ದರೋಡೆ, ಇದು ನಡೀತಿರ್ತಕ್ಕಂಥದ್ದು ರೀತಿ. ಅದಕ್ಕೆ ನಾನು 1 ವರ್ಷದ ಸಾಧನೆಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ತಯಾರಿಲ್ಲ. ಇದೇ ಇವ್ರ ಸರ್ಟಿಫಿಕೇಟು. ಜನ ಈಗೇನು ಹೊರಗಡೆ ಬರ್ತಾ ಇದ್ದಲ್ಲ ಹಗರಣಗಳು, ಇದೇ ಇವರಿಗೆ ಸರ್ಟಿಫಿಕೇಟು. ತಕ್ಷಣ ಹಾಲಿ ನ್ಯಾಯಾಧೀಶರಿಂದ ಸಮಗ್ರ ತನಿಖೆ ಮತ್ತು ಸಂಪುಟದಿಂದ ವಜಾ ಮಾಡೋದು, ಕೊಲೆ, ಅಟ್ರಾಸಿಟಿ, ಭ್ರಷ್ಟಾಚಾರದ ಮೊಕದ್ದಮೆಗಳನ್ನು ದಾಖಲಿಸೋದು.